ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ಇವತ್ತು ನಾನು ಸಮ್ಮರ್ ಸ್ಪೆಷಲ್ 2 ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ವಾಟರ್ ಮೆಲನ್ದು, ಇನ್ನೊಂದು ಬಂದುಬಿಟ್ಟು ಕರ್ಬೂಜ ಜ್ಯೂಸು. ಇದನ್ನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಸ್ನೇಹಿತರೆ, ಹೆಲ್ದಿ ಜ್ಯೂಸಸ್ ಸಹ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತಡ ಮಾಡಿದ್ರೆ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮೊದಲಿಗೆ ಇಲ್ಲಿ ನಾನು ಇಲ್ಲಿ ಕರ್ಬೂಜ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಇವಾಗ ಒಂದನ್ನು ಕಟ್ ಮಾಡ್ತಿದ್ದೀನಿ. ಮಧ್ಯಕ್ಕೆ ಈ ರೀತಿ ಕಟ್ ಮಾಡಬೇಕಾಗುತ್ತೆ. ಇದರಲ್ಲೂ ಒಳಗಡೆ ಇರುವಂತಹ ಬೀಜಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸ್ನೇಹಿತರೆ. ಸೊ ಅದರದ್ದೇ ಒಂದು ರೆಸಿಪಿ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಅದನ್ನೆಲ್ಲ ನೀಟಾಗಿ ತೆಗೆದುಬಿಡಬೇಕು. ಈ ರೀತಿ ಒಂದು ಸ್ಪೂನ್ ತೊಗೊಂಬಿಟ್ಟು ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ಸಪ್ರೇಟಾಗಿ ತೆಗೆದಿಕ್ಕಿ. ಅದನ್ನು ಬಿಸಾಕಬೇಡಿ, ಹಂಗೆ ಬಿಸಿಲಿಗೆ ಹಾಕಿ. ತುಂಬ ಒಳ್ಳೆಯದು. ಆ ಬೀಜಗಳು ತಿನ್ನೋದ್ರಿಂದ ಚೆನ್ನಾಗಿ ಒಣಗಿದ್ದಾದಮೇಲೆ ನೀವು ಸ್ವಲ್ಪ ಬಾಣಲಿಗೆ ಬಿಸಿ ಮಾಡಿಕೊಂಡು ಅದರೊಳಗಡೆ ಇರುವಂತಹ ಬೀಜ ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಈ ರೀತಿ ನೋಡಿ, ಈ ರೀತಿ ಎಲ್ಲ ಕ್ಲೀನಾಗಿ ಎತ್ತಾಕಬೇಕು. ಸಮ್ಮರಲ್ಲಿ ಕೂಲಾಗಿ ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬ್ ರೆಡಿ ಮಾಡಿಕೊಂಡು ಈ ರೀತಿ ಈವ್ನಿಂಗ್ ಟೈಮ್ ಆಗಲಿ ಮಧ್ಯಾಹ್ನ ಟೈಮ್ ಆಗಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ತಂಪು ಕೊಡುತ್ತೆ ನಮ್ಮ ಒಂದು ಬಾಡಿಗೆ. ಸೊ ಇವಾಗ ಇದೆ ಆ ಸ್ಪೂನಲ್ಲೇ ಈ ರೀತಿ ಎಲ್ಲ ನೀಟಾಗಿ ತಗೊತಾ ಇದ್ದೀನಿ. ಇದನ್ನು ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಕ್ಲೀನಾಗಿ ಈ ರೀತಿ ಒಂದು ನೈಫ್ ತೊಗೋಬೋದು, ಇಲ್ಲ ನೀವು ಈ ರೀತಿ ಸ್ಪೂನ್ ಸಹಾಯದಿಂದ ತೊಗೋಬೋದು. ತುಂಬ ಚೆನ್ನಾಗಿ ಹಣ್ಣಾಗಿರೋದು ತೊಗೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾದಮೇಲೆ ನಾನು ಆಲ್ರೆಡಿ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ಸಹ ನಾನು ಇದಕ್ಕೆ ಈ ಜ್ಯೂಸ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮೊದಲಿಗೆ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿರಬೇಕು. ಕನಿಷ್ಠ ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ನಮಗೆ ಚಿಯಾ ಸೀಡ್ಸ್ ಅನ್ನೋದು ತುಂಬ ಚೆನ್ನಾಗಿ ನೆನೆಯುತ್ತೆ. ಇವಾಗ ಇದಕ್ಕೆ ಕೆಲವರು ಹಾಲು ಸೇರಿಸ್ತಾರೆ. ಸೊ ನಾನು ಇಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ತುಂಬ ತಿಕ್ಕಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ನೀರು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಹಣ್ಣಲ್ಲಿ ಸಕ್ಕರೆ ಇರುತ್ತೆ. ಸೊ ಸ್ವೀಟ್ ಜಾಸ್ತಿ ತಿನ್ನೋರು ಕುಡಿಯೋರು ಈ ರೀತಿ ಸ್ವಲ್ಪ ಸಕ್ಕರೆನ ಹಾಕ್ಕೋಬೋದು. ಇದಕ್ಕೆ ಬೆಲ್ಲ ಸಹ ಸೇರಿಸ್ಕೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಏಲಕ್ಕಿ ಕಾಯಿನ ಈ ರೀತಿ ಹಾಕಿ ಇವಾಗ ಚೆನ್ನಾಗಿ ಗ್ರೈಂಡ್ರ್ ಮಾಡಿ. ಇದು ಚೆನ್ನಾಗಿ ಗ್ರೈಂಡ್ ಮಾಡಬೇಕಂತಂದರೆ ಒಳಗಡೆ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು, ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆಯೇ ಇಲ್ಲ ಅಂತಂದ್ಬಿಟ್ಟು. ಈ ರೀತಿ ಸ್ಪೂನ್ ಸಹಾಯದಿಂದ ಚೆಕ್ ಮಾಡ್ಕೊಂಬಿಟ್ಟು ಇನ್ನೊಮ್ಮೆ ನೀವು ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕಿಡಿ. ಇವಾಗ ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಹ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಂಡು ನಾವಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ನೀವು ಜ್ಯೂಸ್ ಜಾರ್ ಇದ್ದರೆ ಬಳಕೆ ಮಾಡ್ಕೋಬೋದು, ಬೇಗ ಇನ್ನೂ ಕ್ವಿಕ್ಕಾಗಿ ಆಗುತ್ತೆ. ಸೊ ನಾನು ಇಲ್ಲಿ ಮಾಮೂಲಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ವಾಟರ್ ಮೆಲನ್ ಜ್ಯೂಸ್ ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ತೀರಲ್ಲ. ಸೊ ಅಂಥವರು ದಿನಕ್ಕೊಮ್ಮೆ ಈ ರೀತಿ ವಾಟರ್ ಮೆಲನ್ ಜ್ಯೂಸ್ ತಿನ್ನೋದಾಗಲಿ ಅಥವಾ ಜ್ಯೂಸ್ ಕುಡಿಯೋದಾಗಲಿ ಈ ರೀತಿ ವಾಟರ್ ಮೆಲನ್ ಕಾಯಿ ಈ ರೀತಿ ಪೀಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಬಾಡಿಯಲ್ಲಿ ನೀರಿನಾಂಶ ಅನ್ನೋದು ಕಡಿಮೆ ಆಗದಿರ ಚೆನ್ನಾಗಿರುತ್ತೆ. ಸುಸ್ತನ್ನು ಸಹ ಈ ಜ್ಯೂಸಿಂದ ಕಡಿಮೆ ಆಗುತ್ತೆ. ಸೊ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬೀಜಗಳು ತೆಗಿತಾ ಇಲ್ಲ. ಇದರ ಬೀಜನೂ ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಬೀಜ ಸಮೇತ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನೀಟಾಗಿ ಎಲ್ಲ ಸ್ಪೂನ್ ತಗೊಂಡು ತೆಗೆದಿಟ್ಬಿಟ್ರೆ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು, 1-2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಜ್ಯೂಸು ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಉಪ್ಪು, ಸ್ವಲ್ಪ ಖಾರ, ಪೆಪ್ಪರ್ ಪೌಡರ್, ಈ ಶುಂಠಿ, ಈ ಎಲ್ಲರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಒಮ್ಮೆ ನೀವು ಹಾಕಿದ್ದೆಲ್ಲ ನೀವು ಹಾಕಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೀವೇ ಹೇಳ್ತೀರಾ. ಸೊ ನೋಡಿ, ಇವಾಗ ಜ್ಯೂಸ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಈ ರೀತಿ ಒಂದು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೀವು ಡೈರೆಕ್ಟ್ ಹಂಗೆ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ಬಟ್ ನಾನಿಲ್ಲಿ ಬೀಜಗಳೆಲ್ಲ ಇರುತ್ತಲ್ಲ, ಮಕ್ಕಳಿಗೂ ಸ್ವಲ್ಪ ಅದನ್ನು ತಿನ್ನೋಲ್ಲ. ಆದ್ದರಿಂದ ಅವನ್ನೆಲ್ಲ ಈ ರೀತಿ ಫಿಲ್ಟರ್ ಮಾಡಿಕೊಂಡು ತೆಗೆದಿಕ್ತಾ ಇದ್ದೀನಿ. ನೋಡಿ, ಈ ರೀತಿ ಬೀಜ ಎಲ್ಲ ಇರುತ್ತೆ. ಸೊ ಅದರಿಂದ ಈ ರೀತಿ ಫಿಲ್ಟರ್ ಮಾಡ್ಕೊಂಬಿಟ್ರೆ ಮಕ್ಕಳು ಕುಡಿಯೋದಕ್ಕೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನಿಜ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನಿಮ್ಗೆ ಯಾರೆಲ್ಲ ಟ್ರೈ ಮಾಡಿಲ್ವೋ ನೀವು ಟ್ರೈ ಮಾಡಿ, ಹೇಗಿದೆ ಟೇಸ್ಟ್ ಅಂತಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸ್ನೇಹಿತರೆ. ನೋಡಿ, ಇವಾಗ ಜ್ಯೂಸ್ ರೆಡಿ ಆಗಿದೆ. ಇವಾಗ ನಾನು ಐಸ್ ಕ್ಯೂಬ್ ಕೆಳಗಡೆ 1-2 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ.
ಆವಾಗಲೇ ಹೇಳಿದ್ನಲ್ಲ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ನಾನು, ಅದನ್ನು ಸಹ ಇವಾಗ 1-2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಆದಷ್ಟು ಚಿಯಾ ಸೀಡ್ಸನ್ನ ಕಡಿಮೆನೇ ಕೊಡಿ, ಯಾಕಂತಂದರೆ ಚಿಯಾ ಸೀಡ್ಸು ವೆಯ್ಟ್ ಲಾಸ್ ಮಾಡುತ್ತೆ. ಸೊ ಮಕ್ಕಳೇನೋ ಅಷ್ಟೊಂದು ವೆಯ್ಟ್ ಇರಲ್ಲ, ಸೊ ಅಷ್ಟೊಂದು ಬೇಕಾಗಿಲ್ಲ. ಮಕ್ಳು ಕೊಡೋದಾದರೆ ಚಿಯಾ ಸೀಡ್ಸ್ನ ಕಡಿಮೆ ಕ್ವಾಂಟಿಟಿಯಲ್ಲಿ ಕೊಡಿ. ಅದೇ ನಿಮ್ಗೆ ಬೇಕಂದರೆ ನೀವು ಹೆಚ್ಚಾಗಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನಾನು ಆವಾಗಲೇ ಕರ್ಬೂಜ ಮಾಡಿದ್ನಲ್ಲ ಅದನ್ನು ಗ್ಲಾಸ್ ತುಂಬಿಸ್ಕೊಂಡಿದ್ದೀನಿ, ವಾಟರ್ ಮೆಲನ್ದು ಗ್ಲಾಸ್ ತುಂಬಿಸ್ಕೊಂಡಿದ್ದೀನಿ. ಇವಾಗ ಮೇಲೆ 1-2 ಐಸ್ ಕ್ಯೂಬ್ನ ಹಾಕ್ಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.